ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರನ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಒನ್ ವೀಕಿಂದ ಯಾಕೋ ರಾಪಿಡ್ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಆರ್ಡರ್ಸ್ ತುಂಬಾ ಕಡಿಮೆ ಬರ್ತಾ ಇದೆ. ಎಲ್ಲ ಹುಡುಗರು ಇದೇ ಕೇಳ್ತಾ ಇದ್ದಾರೆ, ಆರ್ಡರ್ಸ್ ನಮ್ಮ ಏರಿಯಾದಲ್ಲೂ ಇಲ್ಲ, ನಮ್ಮ ಏರಿಯಾದಲ್ಲೂ ಇಲ್ಲ ಅಂತ. ಇದಕ್ಕೆ ಕಾರಣ ಹಲವಾರು ಇರ್ಬೋದು. ಬನ್ನಿ ಅದೇನೇನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ರಾಪಿಡ್ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಎರಡು ಒಂದೇ ಸಲ ಆರ್ಡರ್ ಕಮ್ಮಿ ಆಗಿದೆ. ಇದಕ್ಕೆ ಕಾರಣ ಅಂದ್ರೆ ಹುಡುಗರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಡೆಲಿವರಿ ಫೀಲ್ಡ್ಗೆ. ಒಂದಾದ್ರೆ ಆರ್ಡರ್ಗಳಿಗೆ ಝೋನ್ ಮಾಡಿದ್ದಾರೆ. ಮುಂಚೆ ಏನಾಗ್ತಿತ್ತು, ಪೋರ್ಟ್ರಲ್ಲಿ 5-6 ಕಿಲೋಮೀಟರ್ವರೆಗೂ ಪಿಕಪ್ ಕೊಡ್ತಾ ಇದ್ದ. ಬಟ್ ಇವಾಗ ಏನ್ ಮಾಡಿದೆ ಅಂದ್ರೆ, ಮಾರ್ಕೆಟ್ ಸರೌಂಡಿಂಗ್ ಎಲ್ಲರಿಗೂ ಗೊತ್ತಿರಬೇಕು, ಒಂದು 100 ಮೀಟರ್ 200 ಮೀಟರ್ ಅಷ್ಟೇನೆ ಆರ್ಡರ್ ಶೋ ಮಾಡ್ತಿರೋದು. ಇದರಿಂದ ಏನಾಗ್ತಿದೆ, ನೀವು ಯಾವ ಜಾಗದಲ್ಲಿ ಇರ್ತೀರಾ, ಒಂದು 200 ಮೀಟರ್ ಒಳಗಡೆ ಆರ್ಡರ್ ಶೋ ಆಗ್ತಿರೋದ್ರಿಂದ ನಿಮಗೆ ಆರ್ಡರ್ಸ್ ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಸುಮಾರು 4-5 ಕಿಲೋಮೀಟರ್ ಎಲ್ಲಿ ಬೇಕಲ್ಲಿ ಎಳೆದುಕೊಡೋಣ, ಹಂಗಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ನಾನ್ ಸ್ಟಾಪ್ ಬರ್ತಾ ಇತ್ತು. ಇವಾಗ ಇದನ್ನ ಸ್ವಲ್ಪ ಝೋನ್ ಮಾಡಿದ್ರಿಂದ ಆರ್ಡರ್ ತುಂಬಾ ಕಡಿಮೆ ಆಗಿದೆ. ಮತ್ತೆ ಎಕ್ಸ್ಪೆಷಲಿ ಇನ್ನೊಂದು, ಮಳೆಗಾಲ ಇಲ್ಲ, ಇಷ್ಟೊತ್ತಿಗೆಲ್ಲ ಮಳೆ ಸ್ಟಾರ್ಟ್ ಆಗಬೇಕಾಯ್ತು, ತುಂಬಾ ಆರ್ಡರ್ ಬರಬೇಕಾಗಿತ್ತು. ಹಂಗಾಗಿ ಈ ಸರಿ ಏನಾಗಿದೆ, ಮಳೆಗಾಲ ತುಂಬಾ ಕಡಿಮೆ ಆಗಿದ್ದ ಆರ್ಡರ್ ಕೂಡ ತುಂಬಾ ಡೌನ್ ಆಗಿದೆ. ಅದೇ ಮೇನ್ ಪ್ರಾಬ್ಲಮ್. ಆಕ್ಚುಲಿ ಮೇ ಜೂನ್ ಅಲ್ಲಿ ಎಂತ ಆರ್ಡರ್ ಬರ್ಬೇಕಾಯ್ತದೆ, ಮಳೆ ಟೈಮಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ ಇರ್ತಾ ಇತ್ತು ಎವ್ರಿ ಇಯರ್. ಬಟ್ ಈ ಇಯರ್ ಅಂತೂ ತುಂಬಾ ಕಡಿಮೆ ಆಗಿದೆ, ಮಳೆ ಬರ್ತಾ ಇಲ್ಲ. ಇದು ಒಂದು ರೀಸನ್. ಕಸ್ಟಮರ್ ಅವರೇ ಬರ್ತಾರೆ ಔಟ್ ಸೈಡ್, ಏನಾದ್ರು ಪರ್ಚೇಸಿಂಗ್ ಇದ್ರೆ ಅವರೇ ಪರ್ಚೇಸ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಇದೊಂದು ಪ್ರಾಬ್ಲಮ್ ಆಗಿದೆ. ಇದ್ ಬಿಟ್ರೆ ಹೇಳಿದ್ನಲ್ಲ, ಹುಡುಗರು ಡೆಲಿವರಿ ಫೀಲ್ಡ್ಗೆ ಹುಡುಗರು ಸಂಖ್ಯೆ ಜಾಸ್ತಿ ಆಗ್ತಿದೆ ದಿನೇ ದಿನೇ ಬರ್ತಕ್ಕಂಥದ್ದು. ಏನಕ್ಕಪ್ಪ ಅಂದ್ರೆ, ಕಂಪ್ನಿಲಿ ತಿಂಗಳು ಸ್ಯಾಲ್ರಿಗೆ ಮಾಡಬೇಕು, ಅವ್ರದ್ದು ಬೈಸ್ಕೋಬೇಕು. 15-20 ಸಾವಿರಕ್ಕೆ ಯಾರು ಮಾಡ್ತಾರೆ? ಅದೇ ಒಂದು ಡೆಲಿವರಿ ಫೀಲ್ಡಿಗೆ ಬಂದ್ಬಿಟ್ರೆ ಎವ್ರಿ ಡೇ ಪೇಮೆಂಟ್ ನೋಡ್ತಾ ಇರ್ಬೋದು. ಹೆಂಗ್ ಮಾಡಿದ್ರು ₹1000 ಅರ್ನಿಂಗ್ಸ್ ಆರಾಮ ಮಾಡ್ಬೋದು. ಪೆಟ್ರೋಲ್ ಎಲ್ಲ ತೆಗೆದು 1000 ಉಳ್ಕೊಂಡ್ರೆ ಸಾಕು ಅನ್ನೋರು ಇದ್ದಾರೆ. ಯಾಕಂದ್ರೆ ಈಗ ಹೊಸ್ದಾಗಿ ಬರ್ತಕ್ಕಂಥವ್ರು ₹1000 ಉಳಿದ್ರೆ ಸಾಕು ಅಂತಾರೆ. ಹಳಬ್ರೆಲ್ಲ ಸೀನಿಯರ್ಸ್ ಒಂದು 2000 ಟಾರ್ಗೆಟ್ ಇಟ್ರೆ, ಹೊಸಬ್ರೆಲ್ಲ ನಮಗೆ ₹1000 ಆದ್ರೆ ಸಾಕಪ್ಪ. ಯಾಕಂದ್ರೆ ಕಂಪ್ನಿಲಿ 20 ಸಾವಿರಕ್ಕೆ ಒಂದು ತಿಂಗಳೆಲ್ಲ ಕೆಲಸ ಮಾಡ್ತಾರೆ, 10 ಅವರ್ 12 ಅವರ್. ಅದೇ ಇಲ್ಲಿ ಡೆಲಿವರಿ ಫೀಲ್ಡ್ ಅಲ್ಲಿ ಒಂದು 8 ಅವರಲ್ಲಿ ₹1000 ಉಳಿತೆ ಅಂದ್ರೆ ಯಾರು ಬರಲ್ಲ ಹೇಳಿ. ಹಾಗಾಗಿ ಸುಮಾರು ಜನ ಡೆಲಿವರಿ ಫೀಲ್ಡಿಗೆ ಬರ್ತಾ ಇರೋದ್ರಿಂದ ಆರ್ಡರ್ ಕೂಡ ಕಡಿಮೆ ಆಯ್ತು. ಇದು ಒಂದು ಮೈನ್ ರೀಸನ್. ಝೋನ್ ಮಾಡಿದಾನೆ. ಹಂಗಾಗಿ ರಾಪಿಡೋ ಪೋರ್ಟ್ ಎರಡು ಒಂದೇ ಸಲಿಂಗ್ ಆಯ್ತು ಅಂದ್ರೆ, ಇಬ್ರು ಎಲ್ಲ ಕಂಪ್ನಿಯವ್ರು ಮಾತಾಡ್ಕೊಂಡೇ ಮಾಡೋದು. ಯಾರ್ಯಾರ ಪರ್ಫಾರ್ಮೆನ್ಸ್ ಹೆಂಗಿದೆ ಅದ್ರ ಮೇಲೆ ಆರ್ಡರ್ ಕೊಡ್ತಾನೆ. ಎಲ್ಲ ನೋಡಿರ್ತೀರ ನೀವು, ಆಲ್ಮೋಸ್ಟ್ ಸುಮಾರು ಒಂದು ಡೇಗೆ ಪೋರ್ಟ್ರಲ್ಲಿ 5-6 ಆರ್ಡರ್ ಮಾಡಿದ್ರೆ, ಒಂದು 10 ಅವರ್ ಲಾಗಿನ್ ಅವರ್ ಇದ್ರೆ ಅವ್ರಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಆರ್ಡರ್ ಶೋ ಮಾಡ್ತಾನೆ. ಅವ್ರು ಏನ್ ಮಾಡ್ತಾರೆ, ಕೆಲವರು ಪೋರ್ಟ್ರ್ ಆನಲ್ಲಿ ಇಟ್ಕೊಂತಾರೆ, ಬರೀ ಒಂದೇ ರೂಟ್ ಮನೆ ಕಡೆ ಎತ್ಕೊಂಡು ಹೋಗ್ತಾರಲ್ಲ ಮಾರ್ಕೆಟ್ ಹೋಗಿ, ಇಂಥವ್ರಿಗೆ ಆರ್ಡರ್ ಕೊಡ್ತಾ ಇಲ್ಲ. ಸುಮಾರು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ, ಕೊಡ್ತಾನೆ ಇಲ್ಲ ಅವನು. ದೊಡ್ಡ ದೊಡ್ಡ ಆರ್ಡರ್ಗಳು ಬರೀ ₹80 ₹100 ಇಷ್ಟೇ ಶೋ ಮಾಡ್ತಾನೆ ಹೊರತು ದೊಡ್ಡ ಆರ್ಡರ್ ಶೋನೇ ಮಾಡ್ತಾ ಇಲ್ಲ. ಯಾರೆಲ್ಲ ಡೈಲಿ ಎವ್ರಿ ಡೇ ಒಂದು 5-6 ಆರ್ಡರ್ ಪೋರ್ಟ್ರಲ್ಲಿ ಮಾಡ್ತಾರೋ ಆನ್ಲೈನಲ್ಲಿ, ಅಂಥವ್ರಿಗೆ ಸ್ವಲ್ಪ ಲಾಂಗ್ ದೊಡ್ಡ ದೊಡ್ಡ ಆರ್ಡರ್ ತೋರಿಸ್ತಾನೆ. ಇನ್ನು ಒಂದು ಆರ್ಡರ್ ಮಾಡ್ದಂಗೆ ಡೈರೆಕ್ಟ್ ಮಾರ್ಕೆಟ್ ಹೋಗ್ತಾರೆ ಕೆಲವರು, ಪರ್ಸನಲ್ ಟ್ರೇನರ್ ಮಾರ್ಕೆಟಿಂದ ಮನೆ ಕಡೆ ಬರ್ತಾರಲ್ಲ ಡೈರೆಕ್ಟ್ ಇಟ್ಕೊಂಡು, ಇಂಥವ್ರಿಗೆ ಪೋರ್ಟ್ರನ್ನು ಆರ್ಡ್ರೇ ಕೊಡ್ತಾ ಇಲ್ಲ. ರಾಪಿಡೋನು ಹಂಗೆ ಮಾಡಿದ್ದಾರೆ. ರಾಪಿಡೋದಲ್ಲಿ ಇಷ್ಟು ನಾನ್ ಸ್ಟಾಪ್ ಆಗಿ ಆರ್ಡರ್ ಬರ್ತೈತೆ ಅಂದ್ರೆ, ಬೆಳಿಗ್ಗೆ ಮಾತ್ರ ಪೀಕ್ ಅವರಲ್ಲಿ ಸ್ವಲ್ಪ ಬೈಕ್ ಟ್ಯಾಕ್ಸಿ ಬರ್ತವೆ, ಅಷ್ಟು ಬಿಟ್ರೆ ಅದಾದ ನಂತರ 10-11 ಗಂಟೆ ಕಳೆದ್ರೆ ಬೈಕ್ ಟ್ಯಾಕ್ಸಿ ಔಟ್ ಆಫ್ ಝೋನ್ ಬರ್ತಾನೆ ಇಲ್ಲ. ಇವಾಗ ಆ ಥರ ಆಗೋಗ್ಬಿಟ್ಟಿದೆ. ಮಾರ್ಕೆಟ್ ಸರೌಂಡಿಂಗ್ ಹೋದ್ರೆ ಸ್ವಲ್ಪ ಬರುತ್ತೆ, ಅದು ಸ್ವಲ್ಪ ಪಾರ್ಸಲ್ ಬರುತ್ತೆ ಹೊರತು ಬೈಕ್ ಟ್ಯಾಕ್ಸಿ ಕಡಿಮೆನೆ. ಪಾರ್ಸಲ್ಗೂ ಅಮೌಂಟ್ ಕಮ್ಮಿ. ಇಬ್ರು ಸರಕ್ ತೆಗೆದ್ಬಿಟ್ಟಿದ್ದಾರೆ ಇವಾಗ. ರಾಪಿಡೋನು ಕೊಡ್ತಾ ಇಲ್ಲ, ಪೋರ್ಟ್ರನ್ನು ಕೊಡ್ತಾ ಇಲ್ಲ. ಇವರೆಲ್ಲ ಮಾತಾಡ್ಕೊಂಡೇ ಮಾಡೋದು. ಇವನ್ ಸರ್ಜ್ ಹಾಕಿದ್ರೆ ಅವ್ನು ಹಾಕ್ತಾನೆ, ಅವ್ನು ಸರ್ಜ್ ಹಾಕಿದ್ರೆ ಇವ್ನು ಹಾಕ್ತಾನೆ. ಹಂಗಾಗಿ ಈಗ ಯಾರು ಸರ್ಜ್ ಕೊಡ್ತಾ ಇಲ್ಲ. ಸಿಟಿ ಒಳಗಡೆ ಎಲ್ಲೋ 1-2 ಏರಿಯಾದಲ್ಲಿ ಪೋರ್ಟ್ರಲ್ ಆನ್ ಮಾಡ್ತಾನೆ. ಯಾವುದು ಮಧ್ಯಾಹ್ನ ಟೈಮ್, ಅದು 1 ಅವರ್ 2 ಅವರ್ ಹೈ ಡಿಮ್ಯಾಂಡ್ ಎಲ್ಲಿರುತ್ತೆ, ನಾಗವರ, ಪೀಣ್ಯ, ಮತ್ತೆ ಯಾವುದು KR ಪುರಂ, ಇಂಥ ಜಾಗಗಳಲ್ಲಿ ಸ್ವಲ್ಪ ಒಂದು ₹20 ಸರ್ಜ್ ಆನ್ ಮಾಡ್ತಾನೆ 1 ಅವರ್ 2 ಅವರ್, ಮತ್ತೆ ಅದನ್ನು ತೆಗೆದು ಬಿಡ್ತಾನೆ. ಇನ್ನು ಮಾರ್ಕೆಟ್ ಅಲ್ಲಂತೂ ಸುಮಾರು ಆಲ್ಮೋಸ್ಟ್ 2-3 ವೀಕ್ಸ್ ಆಗ್ತಾ ಬಂತು, ಸರ್ಜೆ ಕೊಡ್ತಾ ಇಲ್ಲ ಇವತ್ತಿನವರೆಗೂ. ಇಂಥ ಟೈಮಲ್ಲಿ ಮ್ಯಾಕ್ಸಿಮಮ್ ಮುಂಚೆ ಎಲ್ಲ ₹30 ₹40 ಎಕ್ಸ್ಟ್ರಾ ಕೊಡ್ತಾ ಇದ್ದೆ ಒಂದು ಆರ್ಡರ್ಗೆ ಸರ್ಜು, ರಾಪಿಡೋನು ಪೋರ್ಟ್ರೋನು. ಬಟ್ ಇವಾಗ ಆರ್ಡರ್ ಕಮ್ಮಿ ಇದೆ, ಬುಕ್ಕಿಂಗ್ ಕಮ್ಮಿ ಆಗ್ತಾ ಇರೋದ್ರಿಂದ ಸರ್ಜ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾನೆ. ಒಂದು ಕಂಪನಿಗಳು ಜಾಸ್ತಿ ಆಗ್ಬಿಟ್ಟು ಕಾಂಪಿಟೇಷನ್. ಇವಾಗ ಮುಂಚೆ ಎಲ್ಲ ಇದಿದ್ದೇ ಪೋರ್ಟ್ರ್ ಬಿಟ್ಟರೆ ರಾಪಿಡೋ ಅಷ್ಟೇ ಬಿಟ್ಟರೆ ಬೇರೆ ಯಾವುದು ಆ್ಯಪ್ ಇರಲಿಲ್ಲ. ಇತ್ತೀಚೆಗೆ ಬರ್ತಾ 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 ಹೊಸ ಕಂಪನಿಗಳು ಬಂದಂಗೆ ಏನಾಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದ್ರಿಂದ ಆರ್ಡರ್ಗಳೆಲ್ಲ ಡಿವೈಡ್ ಆಗ್ತದೆ ಎಲ್ಲ ಕಂಪ್ನಿಗಳಿಗೂ. ಇವನೇನು ಮಾಡ್ತಾನೆ, ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡೋದು, ನಮ್ಮ ಕಡೆ ಕಸ್ಟಮರ್ ಬರಲಿ ಅಂತ. ಅವ್ನು ನೋಡಿ ಇನ್ನೊಬ್ಬ, ಅವರೆಲ್ಲ ಕಮ್ಮಿ ಅಮೌಂಟ್ ಮಾಡಿಬಿಟ್ರಂತ ಇವನು ಕಮ್ಮಿ ಅಮೌಂಟ್ ಮಾಡೋದು ಕಸ್ಟಮರ್ಗೆ. ಈ ಥರ ಮಾಡಿ ಏನಾಗಿದೆ, ಕಸ್ಟಮರ್ಗಳಿಗೆ ಡಿಸ್ಕೌಂಟ್ ಕೊಟ್ಟು ಇವಾಗ ರೈಡರ್ಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮುಂಚೆನೇ ₹15 ಕಿಲೋಮೀಟರ್ ಬರ್ತಾ ಇತ್ತು, ಇವಾಗೆಲ್ಲ ₹8 ₹7 ಕಿಲೋಮೀಟರ್ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ರೇಟು ಜಾಸ್ತಿ ಆಗ್ತದೆ ನೋಡಿದ್ರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ, ಪ್ರತಿಯೊಂದು ನಾವು ಪರ್ಚೇಸ್ ಮಾಡೋ ಎಲ್ಲ ಮೆಟೀರಿಯಲ್ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಈ ಅಗ್ರಿಕೇಟ್ ಕಂಪ್ನಿಗಳು ಕಾಂಪಿಟೇಷನ್ ಮಾಡ್ಕೊಂಡು ರೈಡರ್ಗಳಿಗೆ ಅಮೌಂಟ್ ತುಂಬ ಕಮ್ಮಿ ಮಾಡ್ತಾ ಇದ್ದಾರೆ. ಇದೇ ಥರ ಆದರೆ ಡೆಲಿವರಿ ಫೀಲ್ಡ್ನ ಒಂದಲ್ಲ ದಿವಸ ಮತ್ತೆ ಪ್ರಾಬ್ಲಮ್ ಬಂದೇ ಬರುತ್ತೆ ರೈಡರ್ಗಳಿಗೆ. ಯಾಕಂದ್ರೆ ಯಾವಾಗಲೂ ಎಲ್ಲ ಫೀಲ್ಡು ಅಷ್ಟೇ ಇದ್ದಂಗೆ ಯಾವುದೇ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಹುಡುಗರ ಸಂಖ್ಯೆ ಜಾಸ್ತಿ ಆಯಿತು, ಕಂಪ್ನಿಗಳು ಜಾಸ್ತಿ ಬಂದು, ಡೆಲಿವರಿ ಕಂಪ್ನಿಗಳು ಅವರು ಒಬ್ರಿಗೊಬ್ರಿಗೆ ಕಾಂಪಿಟೇಷನ್. ನಮ್ಮ ಕಸ್ಟಮರ್ ಎಲ್ಲಿ ಬೇರೆ ಕಡೆ ಹೋಗ್ತಾರೆ ಅಂತವ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡೋಕೆ ಶುರು ಮಾಡಿದ್ರು. ಇದರಿಂದ ಎಲ್ಲ ಪ್ರಾಬ್ಲಮ್ ಅನುಭವಿಸೋರು ಯಾರು? ರೈಡರ್ಗಳೇ. ಇವ್ರು ಏನೇ ಮಾಡ್ಕೊಂಡ್ರು ಫೈನಲಿ ಪ್ರಾಬ್ಲಮ್ ಆಗೋದು ರೈಡರ್ಗಳಿಗೆ. ಯಾಕೆಂದ್ರೆ ಎಲ್ಲ ಇನ್ವೆಸ್ಟ್ ಮಾಡಿ ಕೆಲಸ ಮಾಡೋದು ರೈಡರ್. ಕಂಪ್ನಿಯಿಂದ ಯಾವುದೇ ಏನು ಕೊಡಲ್ಲ ರೈಡರ್ಗಳಿಗೆ. ಗಾಡಿ ಆಗಿರ್ಬೋದು, ಮೊಬೈಲು, ಪೆಟ್ರೋಲು,
ಕರೆನ್ಸಿ ಹಾಕ್ಸೋದು ಪ್ರತಿಯೊಬ್ಬರು ರೈಡರೇ ಹಾಕೊಂಡು ಮಾಡಬೇಕಲ್ವ ಡ್ಯೂಟಿ. ಆದ್ರೂ ಅಮೌಂಟ್ ಮಾತ್ರ ತುಂಬ ಕಡಿಮೆ. ಇತ್ತೀಚೆಗೆ ಮತ್ತೆ ಪೋರ್ಟ್ರಲ್ಲಿ ಕಮಿಷನ್ ಬೇರೆ ಸ್ಟಾರ್ಟ್ ಮಾಡ್ದ. ಒಂದು 6 ಮಂತಿಂದ ಕಮಿಷನ್ ಕಟ್ ಮಾಡ್ತಿರಲ್ಲ, ಈ 1 ವೀಕಿಂದ 6% ಕಮಿಷನ್ ಕಟ್ ಮಾಡ್ದ. ಇನ್ನು ರ್ಯಾಪಿಡೋ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ, ಬಟ್ ಅವನು ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದು ಪರ್ಮಿಷನ್ ಬರೋ ಗಂಟನೂ ರ್ಯಾಪಿಡೋ ಕಮಿಷನ್ ಕಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅವನು ಕಮಿಷನ್ ಕಟ್ ಮಾಡಲ್ಲ ಸದ್ಯಕ್ಕಂತೂ. ಏನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಿದ್ದಿಲ್ಲ, ಅದು ಫೈನಲ್ ತೀರ್ಪು ಬರೋ ಗಂಟನೂ ಅಲ್ಲಿ ಗಂಟ ಕಮಿಷನ್ ಕಟ್ ಮಾಡಲ್ಲ. ಬಟ್ ಪಾರ್ಸಲಿಗೆ ಎಲ್ಲರಿಗೂ ಗೊತ್ತಿರಬೇಕು, ಒನ್ ಡೇಗೆ 9 ರೂಪೀಸ್ ಅಂತ ಕಟ್ ಮಾಡ್ತಾನೆ. ಒಂದು ಆರ್ಡರ್ ಮಾಡಲಿ, ಎಷ್ಟಾರು ಆರ್ಡರ್ ಮಾಡಲಿ, ಪಾರ್ಸಲ್ಗೆ 9 ರೂಪೀಸ್ ಪರ್ ಡೇ ಕಟ್ ಆಗುತ್ತೆ. ಬೈಕ್ ಟ್ಯಾಕ್ಸ್ಗೆ ಯಾವುದೇ ಥರ ಕಟ್ ಆಗಲ್ಲ. ಪೋರ್ಟ್ರಲ್ಲಿ ಇವಾಗೆಲ್ಲ 6% ಕಮಿಷನ್ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನು ಈಗ ಸ್ಟಾರ್ಟಿಂಗ್ ಮತ್ತೆ ಇನ್ನೊಂದು ತಿಂಗಳು ಕಳೆದ್ರೆ 10 ಮಾಡ್ತಾನೆ, 15 ಮಾಡ್ತಾನೆ. ಯಾಕಂದ್ರೆ ಗೊತ್ತಿರುವ ಪೋರ್ಟ್ರಲ್ಲಿ ಕಳೆದ ವರ್ಷ 22% ನಿಂತಿತ್ತು ಕಮಿಷನ್. ಪೋರ್ಟ್ರಲ್ಲಿ ಹೈಯೆಸ್ಟ್ ಕಮಿಷನ್ ಪೋರ್ಟ್ರಲ್ಲಿ ತಗೊತಾ ಇದ್ದ. ಅದಾದ ನಂತರ ಮತ್ತೆ ಎಲ್ಲ ಹುಡುಗರು ಕಂಪ್ಲೇಂಟ್ಸ್ ಜಾಸ್ತಿ ಆದಂಗೆ ಕಮ್ಮಿ ಮಾಡ್ಕೊಂಡು ಬಂದು ಲಾಸ್ಟಿಗೆ ಒಂದು 6 ಮಂತ್ 0 ಕಮಿಷನ್ ಮಾಡಿಬಿಟ್ಟ. ಪರವಾಗಿಲ್ಲ, 0 ಕಮಿಷನ್ ಮಾಡಿದಾಗ ಚೆನ್ನಾಗಿತ್ತು. ಬಟ್ ಅಲ್ಲಿಗೆ ಏನು ದೊಡ್ಡ ಅಮೌಂಟ್ ಬರ್ತಿರ್ಲಿಲ್ಲ. ಆ ಕಮಿಷನ್ ಏನು ಕಟ್ ಮಾಡ್ತಾ ಇದ್ನಲ್ಲ, ಅದನ್ನ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಟ್ಟು ನಮಗೆ ಬರ್ತಕ್ಕಂಥ ಅಮೌಂಟ್ ಅಷ್ಟೇ ಬರ್ತಾ ಇತ್ತು. ಹುಡುಗರಿಗೆ ಏನಾಗ್ತಾ ಇತ್ತು, 0 ಕಮಿಷನ್ ಅನ್ನಂಗೆ ಆಗ್ತಾ ಇತ್ತು. ಬಟ್ ಮುಂಚೆ ಬರ್ತಾ ಇದ್ದ ಅಮೌಂಟ್ ಟ್ಯಾಲಿ ಮಾಡಿದ್ರು, ಇವಾಗ ಬರ್ತಾ ಇರೋ ಅಮೌಂಟ್ ಟ್ಯಾಲಿ ಮಾಡಿದ್ರು ಎರಡು ಈಕ್ವಲ್ ಆಗಿ ಇತ್ತು. ಯಾಕೆಂದ್ರೆ ಕಮಿಷನ್ ಇಲ್ಲದೆ ಇರೋದ್ರಿಂದ ಕಸ್ಟಮರ್ಗೆ ಒಂದು 500 ರೂಪಾಯಿ ಆರ್ಡರ್ ಬರ್ತಾ ಇದ್ರೆ ಅದ್ರಲ್ಲಿ 100 ರೂಪಾಯಿ ಮೈನಸ್ ಮಾಡಿ 400 ರೂಪಾಯಿ ನಮಗೆ ಡೈರೆಕ್ಟ್ ಕೊಡ್ತಾ ಇದ್ದಾನೆ ಕಸ್ಟಮರ್ಗೂ. ಅದು ಅಲ್ಲಿಗೆ ಇತ್ತು. ಬಟ್ ಏನು ಚೇಂಜಸ್ ಆಗಿಲ್ಲ. ಒಟ್ಟಲ್ಲಿ 0 ಕಮಿಷನ್ ಅಂತ ಅವ್ನು ಮಾಡಿ ಹುಡುಗರಿಗೆ ಯಾಮಾರಿಸ್ತಾರೆ ಅಷ್ಟೇ ಇವರೆಲ್ಲ. ಒಟ್ಟಲ್ಲಿ ಏನೇ ಹೇಳ್ಬೇಕಂದ್ರೂ ಸದ್ಯಕ್ಕೆ ಆರ್ಡರ್ ಕಮ್ಮಿ ಆಯಿತು. ಕಂಪ್ನಿಗಳು ಕಾಂಪಿಟೇಷನಿಂದ ಎಲ್ಲ ಎಫೆಕ್ಟು ಪ್ರಾಬ್ಲಮ್ ರೈಡರ್ಗೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಾದ್ರೂ ಆರ್ಡರ್ ಕ್ಲಿಕ್ ಆಗಿ ಹುಡುಗರಿಗೆ ಚೆನ್ನಾಗಿ ಆಗುತ್ತೋ ಏನೋ ಹೇಳೋಕ್ಕಾಗಲ್ಲ. ಬಟ್ ಯಾವಾಗಲೂ ಒಂದೇ ಥರ ಇಲ್ಲ. ಡೆಲಿವರಿ ಫೀಲ್ಡ್ ಇವತ್ತಿದ್ದಂಗೆ ನಾಳೆ ಇರಲ್ಲ. ಬುಕ್ಕಿಂಗ್ ಯಾವ ಟೈಮಲ್ಲಿ ಹೆಂಗೆ ಆರ್ಡರ್ ಬರ್ತಾವೆ ಯಾರಿಗೂ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ಗೆ ಆರ್ಡರ್ ಬಂದರೆ ಅವರು ಬುಕ್ ಮಾಡೋದು, ಅವ್ರಿಗೆ ಆರ್ಡರ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಯುದ್ಧ ನಡೀತಿರೋದ್ರಿಂದ ಸುಮಾರು ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸು 1 to 3 ರೇಟ್ ಆಗಿರೋದ್ರಿಂದ ಕಸ್ಟಮರ್ಗಳು ಪರ್ಚೇಸಿಂಗ್ ಕಮ್ಮಿ ಆಗಿದ್ದಾರೆ. 1 or 2 ಮಂತ್ಸಿಂದ ಕಸ್ಟಮರ್ ಕಡೆನೂ ಇದೇ ಕಂಪ್ಲೇಂಟ್ಸ್ ಬರ್ತಾ ಇದೆ. ಎಲ್ಲ ಮೆಟೀರಿಯಲ್ ತುಂಬ ಕಾಸ್ಟ್ ಆಗಿದೆ, ಯಾಕಂದರೆ ಸಪ್ಲೈ ಆಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗಿರೋದವ, ಕಸ್ಟಮರು ಪರ್ಚೇಸ್ ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಬುಕ್ಕಿಂಗ್ ಸಂಖ್ಯೆ ಕಮ್ಮಿ ಆಯಿತು. ಬುಕ್ಕಿಂಗ್ ಕಮ್ಮಿ ಆದಂಗೆ ಆರ್ಡರ್ಗಳು ಕೂಡ ಹುಡುಗರಿಗೆ ಕಮ್ಮಿ ಆಗುತ್ತೆ. ಇದರಿಂದ ಆರ್ಡರ್ ಕಮ್ಮಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಅಮೌಂಟ್ ಕೂಡ ಕಮ್ಮಿ ಮಾಡ್ತಾನೆ, ಸರ್ಜ್ ಹಾಕಲ್ಲ. ಬಟ್ ಎಲ್ಲ ಒಂಥರ ಚೈನ್ ಲಿಂಕ್ ಸಿಸ್ಟಮ್. ಎಲ್ಲೇ ಏನೇ ಆಗಲಿ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದು ಡೆಲಿವರಿ ಬಾಯ್ಸ್ಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್. ಒಟ್ಟಿನಲ್ಲಿ ಆದಷ್ಟು ಬೇಗ ಇದೆಲ್ಲ ಸಮಸ್ಯೆ ಬಗೆಹರಿದು ಮುಂಚೆ ಹೆಂಗೆ ಬರ್ತಾಯಿತ್ತು ಅದೇ ಥರ ಆರ್ಡರ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು ಚೆನ್ನಾಗಿ ಬಂದರೆ ರೈಡರ್ಗಳು ಚೆನ್ನಾಗಿ ಕೆಲಸ ಮಾಡ್ಬೋದು. ಸ್ವಲ್ಪ ಮಳೆಗಾಲನ ಚೆನ್ನಾಗಿ ಇಂಪ್ರೂವ್ ಆದರೆ ಬೆಂಗಳೂರಲ್ಲಿ ಆರ್ಡರ್ಸ್ ಯಥಾ ಪ್ರಕಾರ ಮತ್ತೆ ಸ್ಟಾರ್ಟ್ ಆಗೇ ಆಗುತ್ತೆ. ಬಟ್ ಮಳೆ ಇಲ್ದಿರೋ ಕಾರಣ ಮೈನ್ ಆರ್ಡರ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹಂಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಕಂಪ್ನಿಗಳಿಗೆ, ಇದರಿಂದ ಆರ್ಡರ್ ಕಮ್ಮಿ ಆಗಿದೆ. ಪ್ಲಸ್ ಅಮೌಂಟು ಕೂಡ ಇವ್ರು ಒಬ್ಬೊಬ್ಬರೇ ಕಾಂಪಿಟೇಷನ್ ಮಾಡ್ಕೊಂಡು ಫುಲ್ ತುಂಬ ಕಮ್ಮಿ ಮಾಡ್ತಿದ್ದಾರೆ ದಿನೇ ಬರ್ತಾವ. ಹಂಗಾಗಿ ಸರ್ಜ್ ಕೂಡ ಇಲ್ಲ. ಒಟ್ಟಾರೆ ಸ್ವಲ್ಪ ಕಷ್ಟನೇ ಪ್ರೆಸೆಂಟ್ ಡೆಲಿವರಿ ಬಾಯ್ಸ್. ಮುಂಚೆ ಎಲ್ಲ ಏನು ಅರ್ನ್ ಮಾಡ್ತಿದ್ರಲ್ಲ 2,000 3,000, ಅದು ಅಷ್ಟು ಮಾಡೋಕ್ಕೆ ಇವಾಗ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲಾರ್ದು ಒಂದು 500 to 1,000 ರೂಪೀಸ್ ಕಮ್ಮಿ ಆಗ್ತಾ ಇದೆ ಅರ್ನಿಂಗ್ಸು. ಯಾಕಂದ್ರೆ ಗೊತ್ತಿರ್ಬೇಕು ಎಲ್ಲರಿಗೂ ಆರ್ಡರ್ ಇಲ್ಲ. ಔಟ್ ಆಫ್ ಝೋನ್ ಹೋದ್ರಂತೂ ಆರ್ಡರ್ ಬರಲ್ಲ. ಪೋರ್ಟ್ರಲ್ಲಿ ಅಂತ ಮುಂಚೆ ಒಂದು 5-6 ಸೆಕೆಂಡ್ ಟೈಮ್ ಕೊಡ್ತಾ ಇದ್ರು ಆರ್ಡರ್ ಅಕ್ಸೆಪ್ಟ್ ಮಾಡೋಕ್ಕೆ. ಬಟ್ ಇವಾಗ ಯಾವುದೇ ಥರ ಟೈಮ್ ಕೊಡ್ತಾ ಇಲ್ಲ. ವಿತಿನ್ ಸೆಕೆಂಡ್ ಡಿಸ್ಪ್ಲೇಲಿ ಬರುತ್ತೆ, ಒಂದು ಅರ್ಧ ಸೆಕೆಂಡ್ ಕೂಡ ಆರ್ಡರ್ ಇಲ್ಲ. ಕೈ ಇಡೋಷ್ಟೊತ್ತಿಗೆ ಪೋರ್ಟ್ ಆರ್ಡರ್ ಹೊಲ್ಟೋಗಿರುತ್ತೆ. ಆ ಥರ ಫಾಸ್ಟಾಗಿ ಅಕ್ಸೆಪ್ಟ್ ಮಾಡ್ತಾ ಇದೆ. ನಿಯರೆಸ್ಟ್ ಯಾರು ಇರ್ತಾನೋ ಪೋರ್ಟ್ರಿಗೆ ಒಂದು 100 ಮೀಟರ್ 200 ಮೀಟ್ರಲ್ಲಿ ಅಂಥವ್ರಿಗೆ ಆರ್ಡರ್ ಬೇಗ ಕೊಟ್ಬಿಡ್ತಾನೆ. ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಇರೋನಿಗೆ ಒಂದು 2 ಸೆಕೆಂಡ್ ಲೇಟಾಗಿ ಆಗ್ತಾರೆ. ಇದರಿಂದ ಏನಾಗ್ತಿದೆ, ಹತ್ರ ಇರೋನು ಬೇಗ ಎತ್ಕೊಂತಾನೆ, ದೂರ ಇರೋನಿಗೆ ಆರ್ಡರ್ ಸಿಗ್ತಾ ಇಲ್ಲ. ಮೈನ್ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಪೋರ್ಟ್ರಲ್ಲಿ. ಏನೇ ಮಾಡಿದ್ರಿ ಪೋರ್ಟ್ರಲ್ಲಿ ಮುಂಚೆ ಥರ ಆರ್ಡರ್ ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಮುಂಚೆ ಎಲ್ಲ ಚೆನ್ನಾಗಿತ್ತು. ಫಸ್ಟ್ 1 year ಬ್ಯಾಕು 10 ಸೆಕೆಂಡ್ ಡಿಲೇ ಇದ್ರೂ ಆರ್ಡರ್ ಕುತ್ಕೊತಾ ಇದ್ದು. ಬಟ್ ಇವಾಗ ಹಂಗಲ್ಲ, ಓಪನ್ ಐಡಿ ಇದ್ರೂ ಕೂಡ ಆರ್ಡರ್ ಸಿಗ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ ಆಗಿದೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸಿಕ್ಕಾಬಟ್ಟೆ 50 ರೂಪಾಯಿ ಆರ್ಡರ್ನ ಬಿಡ್ತಾ ಇಲ್ಲ ಹುಡುಗರು, ಆ ಥರ ಹೊಡಿತಿದ್ದಾರೆ. ಹುಡುಗರ ಸಂಖ್ಯೆ ಜಾಸ್ತಿ ಆಗಿದೆ. ಮುಂಚೆ 200-300 ರೂಪಾಯಿ ಆರ್ಡರ್ ಮುಟ್ಟರೇ ಇರಲಿಲ್ಲ. ಫಿಕ್ಸ್ ಅವ್ರಿಗೆ ಬರ್ತಾ ಇತ್ತು. 20 ಸೆಕೆಂಡ್ ಡಿಲೇ ಇದ್ರೂ ಅವ್ರಿಗೆ ಬರ್ತಾ ಇತ್ತು ಪೋರ್ಟ್ರಲ್ಲಿ. ಬಟ್ ಇವಾಗ ಹಂಗೆ ಆಗ್ತಾ ಇಲ್ಲ. 50 ರೂಪಾಯಿ 60 ರೂಪಾಯಿ ಆರ್ಡರ್ ಆದ್ರೂ ಅದು ಎಲ್ಲಿದೆ, ಅಡ್ರೆಸ್ ಎಲ್ಲಿದೆ, ಅಮೌಂಟ್ ಎಷ್ಟಿದೆ ನೋಡೋಕ್ಕೆ ಬಿಡಲ್ಲ. ಅಷ್ಟು ಬೇಗ ಹೊಡಿತಾರೆ. ಆರ್ಡರ್ ಬಂದ ತಕ್ಷಣ ಎತ್ಕೋಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಹಂಗಾಗಿದೆ. ಎಷ್ಟೋ ಜನ ಹಂಗೆ ಮಾಡ್ತಾರೆ. ಆರ್ಡರ್ ಬಂದ ತಕ್ಷಣ ಅಕ್ಸೆಪ್ಟ್ ಮಾಡ್ತಾರೆ, ಆಮೇಲೆ ನೋಡ್ತಾರೆ ಅದು ಯಾವ ಆರ್ಡರ್ ಏರಿಯಾ ಆಗಿದೆ ಅಂತ, ಆ ಕಡೆ ಹೋಗಿದ್ರೆ ತಗೊಂತಾರೆ, ಇಲ್ಲಾಂದ್ರೆ ಕಸ್ಟಮರ್ಗೆ ಮತ್ತೆ ಕ್ಯಾನ್ಸಲ್ ಮಾಡಿಸ್ತಾರೆ. ಈ ಥರ ಆಗ್ತದೆ. ಯಾಕೆಂದರೆ ಅಡ್ರೆಸ್ ಎಲ್ಲ ನೋಡೋಕ್ಕಾಗಲ್ಲ. ಅಡ್ರೆಸ್ ಎಲ್ಲ ನೋಡ್ಕೊಂಡ್ರೆ ಆರ್ಡರ್ ಸಿಗಲ್ಲ. ಫಸ್ಟ್ ಆರ್ಡರ್ ಬಂತ ಎಳ್ಕೊಂಡ್ಬಿಡ್ಬೇಕು, ಆಮೇಲೆ ಹೋಗ್ಬೇಕಾ ಬಿಡಬೇಕಂತ ಆಮೇಲೆ ಡಿಸೈಡ್ ಮಾಡ್ತಾರೆ ಹುಡುಗರು. ಈ ಥರ ಸುಮಾರು ಆರ್ಡರ್ ಕ್ಯಾನ್ಸಲ್ ಆಗಿ ರೀಬುಕ್ ಆಗ್ತದೆ. ಇದರಿಂದ ಐಡಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಇವತ್ತಲ್ಲ ನಾಳೆ ಪದೇ ಕ್ಯಾನ್ಸಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಐಡಿಗಳು ಬ್ಲಾಕ್ ಆಗ್ತವೆ. ಅದಕ್ಕೋಸ್ಕರ ಆರ್ಡರ್ ಸಿಕ್ಕಿಲ್ಲ ಅನ್ನೋ ಪರವಾಗಿಲ್ಲ, ಯಾವ ಕಡೆ ಆರ್ಡರ್ ಇದೆ ಅಡ್ರೆಸ್ಸು ನೀವು ಹೋಗ್ತೀರಾ ಆ ರೂಟು ಅಂತ ನೋಡಿ ಎತ್ಕೊಂಡ್ರೆ ನಿಮಗೂ ಒಳ್ಳೇದು. ಯಾಕೆಂದರೆ ಪೋರ್ಟರ್ ಐಡಿಗಳು ಮತ್ತೆ ಪದೇ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಅದಕ್ಕೆ ಅಮೌಂಟ್ ಗೊತ್ತಲ್ಲ, 900 ರೂಪಾಯಿ ಡೆಪಾಸಿಟ್ ಮಾಡಬೇಕು, ಮತ್ತೊಂದು ಸಿಮ್ ತಗೋಬೇಕು, ನಾನಾ ಥರ ಪ್ರಾಬ್ಲಮ್ ರಿಸ್ಕ್ ಇದ್ದೇ ಇರ್ತವೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಇರೋ ಐಡಿಗಳು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಕ್ಯಾನ್ಸಲೇಷನ್ ಕಮ್ಮಿ ಮಾಡ್ಕೋಬೇಕು. ಹಂಗಾಗಿ ಆರ್ಡರ್ನ ಸೇಫಾಗಿ ರೈಡ್ ಮಾಡಬೇಕು. ಆದಷ್ಟು ಆನ್ ಟೈಮ್ಗೆ ಡೆಲಿವರಿ ಕೊಟ್ಟರೆ ಯಾವುದೇ ಥರ ಐಡಿಗೆ ಪ್ರಾಬ್ಲಮ್ ಆಗಲ್ಲ.
ಬಟ್ ಏನಾದ್ರು ಇನ್ ಕೇಸ್ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆದರೆ IT ಕಂಪಲ್ಸರಿ ಸಸ್ಪೆಂಡ್ ಮಾಡ್ತಾನೆ. ರ್ಯಾಪಿಡೋದನ್ನ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಕೇರ್ಫುಲ್ ಆಗಿ ಡ್ಯೂಟಿ ಮಾಡಬೇಕು. ನೋಡೋಣ, ಇವತ್ತಿದ್ದ ಹಿಂಗೆ ಇರಲ್ಲ, ಆರ್ಡರ್ ಮುಂದೆ ದಿನಗಳಲ್ಲಿ ಜಾಸ್ತಿ ಆಗೇ ಆಗುತ್ತೆ. ಮತ್ತೇನಾದ್ರು ಕ್ಲಿಕ್ ಆಯಿತು, ಸರ್ಚ್ ಬಂತು, ಚೆನ್ನಾಗಿ ಮತ್ತೆ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.